ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಬೆಸ್ಟ್ ಹೇರ್ ಟ್ರಿಮ್ಮರ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ನೀವೇನಾದರೂ ಒಂದು ಬೆಸ್ಟ್ ಹೇರ್ ಟ್ರಿಮ್ಮರ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕೆಂದರೆ ನಿಮಗೋಸ್ಕರನೇ ಒಂದು ಬೆಸ್ಟ್ ಹೇರ್ ಟ್ರಿಮ್ಮರ್ ನಾನು ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ಇದರ ಫುಲ್ ಫೀಚರ್ಸ್ ಆ್ಯಂಡ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಸೊ ತಡ ಯಾಕೆ, ಬನ್ನಿ ಕ್ವಿಕ್ಕಾಗಿ ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಬಾಕ್ಸ್ ಒಳಗಡೆ ಏನಿದೆ ಅಂತ ನೋಡ್ತಾ ಹೋಗೋಣ. ಸೊ VGR ಕೇಬಲ್, ಬ್ರಷ್ ಹಾಗೂ ಲ್ಯೂಬ್ರಿಕೇಷನ್ ಆಯಿಲ್ ಕೊಟ್ಟಿರ್ತಾರೆ. ಸೊ ಇದ್ರ ಪ್ರೈಸ್ ಎಷ್ಟಾಯಿತು ಅಂತ ಸಹ ನಿಮಗೆ ತಿಳಿಸ್ಕೊಡ್ತೀನಿ. ಅಮೆಝಾನಲ್ಲಿ ನನಗೆ ಸಿಕ್ಕಿರುವಂಥ ಪ್ರೈಸ್ ಬಂದು 1154 ರುಪೀಸ್ ಆಗಿದೆ. ಬನ್ನಿ ಇದರ ಫೀಚರ್ಸ್ ಏನು ಅಂತ ನೋಡ್ತಾ ಹೋಗೋಣ. ಮಾಡಲು ಬಂದು V-937 ಅನ್ನೋ ಒಂದು ಪ್ರೊಫೆಷ್ನಲ್ ಹೇರ್ ಟ್ರಿಮ್ಮರ್. ಸ್ಟೈನ್ಲೆಸ್ ಸ್ಟೀಲ್ ಬ್ಲೇಡ್ ಕೊಟ್ಟಿರ್ತಾರೆ. 2000 mAh ಲಿಥಿಯಂ ಬ್ಯಾಟ್ರಿ ಹೊಂದಿರುತ್ತೆ. ನೆಕ್ಸ್ಟ್ ಫೀಚರ್ ಬಂದು ಕಾರ್ಡ್ ಆ್ಯಂಡ್ ಕಾರ್ಡ್ಲೆಸ್ ಅಂತ ಇದೆ. ಹಾಗೆ USB ಚಾರ್ಜಿಂಗ್ ಆಪ್ಷನ್ನ ಕೊಟ್ಟಿದ್ದಾರೆ. ಕಾರ್ಡ್ ಆ್ಯಂಡ್ ಕಾರ್ಡ್ಲೆಸ್ ಅಂದರೆ ನೀವೇನಾದ್ರು ಈ VGR ಹೇರ್ ಟ್ರಿಮ್ಮರ್ನ ಬಳಸಬೇಕಾದ್ರೆ ಬ್ಯಾಟ್ರಿ ಡೌನ್ ಆಯಿತು ಅಂತಂದರೆ ಡೈರೆಕ್ಟಾಗಿ ಮೊಬೈಲ್ ಚಾರ್ಜರ್ನ ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ಬಳಸ್ಬೋದು. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ನೀವು, ಇನ್ಪುಟ್ 5 volts 1 amps ಅಂತ ಇದೆ. ಸೊ ಇದಕ್ಕೆ ಬಳಸೋವಂಥ ಚಾರ್ಜರ್ ಬಂದು 5 volts 1 amps ಆಗಿರಬೇಕು. ಅದಕ್ಕಿಂತ ಹೈ ವೋಲ್ಟೇಜ್ ಮತ್ತು ಕರೆಂಟ್ ಇದ್ದರೆ ಸೊ ಹೇರ್ ಟ್ರಿಮ್ಮರ್ ಹಾಳಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಔಟ್ಪುಟ್ 5 volts 1 amps ಅಂತ ಇದೆ. ಇದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಇದನ್ನು ನಾನು ಚಾರ್ಜಿಂಗಿಗೆ ಬಳಸ್ತೀನಿ. ಆಲ್ರೆಡಿ ನನ್ನ ಹತ್ರ ಟೈಪ್ ಸಿ ಕೇಬಲ್ ಹಾಗೂ 5 volts 1 amps ಇರುವಂಥ ಚಾರ್ಜರ್ ನನ್ನ ಹತ್ರ ಇತ್ತು. ಸೊ ಇದನ್ನು ನಾನು ಬಳಸ್ತೀನಿ ಚಾರ್ಜಿಂಗಿಗೋಸ್ಕರ. ನೆಕ್ಸ್ಟ್ ಈಗ ಬಾಕ್ಸ್ ಓಪನ್ ಮಾಡಿ ಒಳಗಡೆ ಏನಿದೆ ಅಂತ ನೋಡ್ತಾ ಹೋಗೋಣ. ಏನೇನು ಕೊಟ್ಟಿದ್ದಾರೆ ಅಂತಲೂ ತಿಳಿತಾ ಹೋಗೋಣ. ಸೊ ಬಾಕ್ಸ್ ಒಳಗಡೆ ಒಂದು ಥ್ಯಾಂಕ್ಸ್ ಕಾರ್ಡ್ ಕೊಟ್ಟಿರ್ತಾರೆ, ಥ್ಯಾಂಕ್ ಯು ಅಂತ. ಸೊ ಪ್ರಾಡಕ್ಟ್ ಪರ್ಚೇಸ್ ಮಾಡಿರೋದಕ್ಕೆ ಥ್ಯಾಂಕ್ಸ್ ರಿಗಾರ್ಡ್ನ ತಿಳಿಸ್ತಾ ಇದ್ದಾರೆ. ಹಾಗೆ ಬೇರೆ ಬೇರೆ ಪ್ರಾಡಕ್ಟ್ಸು ಸಹ ಸಿಗುತ್ತೆ ಅಂತ ಅಡ್ವರ್ಟೈಸ್ನ ಕೊಟ್ಟಿದ್ದಾರೆ. ಫಸ್ಟ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮಗೆ ಒಂದು VGR ಅಂತ ಬ್ರ್ಯಾಂಡ್ ಇರೋವಂಥ ಟ್ರಿಮ್ಮರ್ನ ಕೊಟ್ಟಿರ್ತಾರೆ. ಸೊ ಈ ಹೇರ್ ಟ್ರಿಮ್ಮರ್ ಬಿಲ್ಡ್ ಕ್ವಾಲಿಟಿ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ಇದಕ್ಕೆ ಹಿಡ್ಕೊಳೋಂಥ ಗ್ರಿಪ್ ಆಗಿರ್ಬೋದು, ಎಷ್ಟು ಗ್ರಿಪ್ ಸಿಗುತ್ತೆ ಅಂತಂದರೆ, ಪ್ರೀವಿಯಸ್ ಪ್ರಾಡಕ್ಟ್ಸ್ ನಾನು ಫಿಲಿಪ್ಸ್ ಹೇರ್ ಟ್ರಿಮ್ಮರ್ನ ಬಳಸಿದ್ದೀನಿ, ನೋವಾ ಕಂಪ್ನಿಯ ಟ್ರಿಮ್ಮರ್ನ ಬಳಸಿದ್ದೀನಿ, ಹಾಗೆ ಕೀಮಿ ಬ್ರ್ಯಾಂಡ್ ಹೇರ್ ಟ್ರಿಮ್ಮರ್ನು ಬಳಸಿದ್ದೀನಿ. ಬಟ್ ಇಷ್ಟು ಗ್ರಿಪ್ಪು, ಇಷ್ಟು ಗುಡ್ ಫೀಲ್ ನನಗೆ ಕೊಡಲಿಲ್ಲ. ಬಟ್ ಈ ಹೇರ್ ಟ್ರಿಮ್ಮರ್ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸೊ VGR ಅಂತ ಬ್ರ್ಯಾಂಡ್ ಕೊಟ್ಟಿದ್ದಾರೆ. ಹಾಗೆ ಸ್ಕಿನ್ ಸೇಫ್ ಟೆಕ್ನಾಲಜಿ ಬ್ಲೇಡ್ನ ಪ್ರೊವೈಡ್ ಮಾಡಿದ್ದಾರೆ, ಸ್ಕಿನ್ ಕಟ್ ಆಗಬಾರ್ದು ಅಂತ. ನೆಕ್ಸ್ಟ್ ಒಳ್ಳೆ ಪವರ್ಫುಲ್ ಮೋಟರ್ನ ಕೊಟ್ಟಿದ್ದಾರೆ. ನೋಡ್ತಿರ್ಬೋದು ಇಲ್ಲಿ ಆಯಿಲ್ ಇಂಡಿಕೇಟರ್ ಸಹ ತೋರಿಸುತ್ತೆ. ಸೊ ಲ್ಯೂಬ್ರಿಕೇಷನ್ನ ಹಾಕಬೇಕು, ಯಾವಾಗ ಹಾಕಬೇಕು ಅಂತ ಅದು ಇಂಡಿಕೇಟ್ ಮಾಡುತ್ತೆ, ಆವಾಗ ಹಾಕಬೇಕಾಗುತ್ತೆ. ಇಂಡಿಕೇಟ್ ಬಂದಾಗ ನೀವು ಇಲ್ಲಿ ಲ್ಯೂಬ್ರಿಕೇಷನ್ ಆಯಿಲ್ ಕೊಟ್ಟಿರ್ತಾರೆ, ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ. ಸಿಂಗಲ್ ಟ್ಯಾಪ್ ಮಾಡಿದ್ರೆ ಆಫ್ ಆಗುತ್ತೆ. ಹಾಗೆ ಟ್ರಿಮ್ಮರ್ ಬಾಟಮಲ್ಲಿ 5 volts 1 amps ಅಂತ ಕೊಟ್ಟಿದ್ದಾರೆ. ಟೈಪ್ ಸಿ ಸಾಕೆಟ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವೇನಾದ್ರು ಯೂಸ್ ಮಾಡ್ತಿರ್ಬೇಕಾದ್ರೆ ಬ್ಯಾಟ್ರಿ ಡೌನ್ ಆಯಿತು ಅಂದರೆ ಡೈರೆಕ್ಟಾಗಿ ಕೇಬಲ್ನ ಕನೆಕ್ಟ್ ಮಾಡಿಕೊಂಡು ಹೇರ್ ಟ್ರಿಮ್ಮರ್ನ ಬಳಸ್ಬೋದು ನೀವು. ಚಾರ್ಜಿಂಗ್ ಟೈಮ್ ಬಂದು 4 hours ಚಾರ್ಜ್ ಹಾಕಬೇಕಾಗುತ್ತೆ. ಹಾಗೆ ಬಾಕ್ಸ್ ಒಳಗಡೆ ರಿಮೈನಿಂಗ್ ಅಸೆಸರೀಸ್ ಏನಿರುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಈ ಕವರ್ನ ಓಪನ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಟೈಪ್ ಸಿ USB ಕೇಬಲ್. ಸೊ ನೋಡ್ತಿರ್ಬೋದು ಇಲ್ಲಿ ಟೈಪ್ ಸಿ USB ಕೇಬಲ್ನ ಕೊಟ್ಟಿದ್ದಾರೆ. ಬೇರೆ ಟ್ರಿಮ್ಮರ್ಸ್ಗಳಲ್ಲಿ ಮೈಕ್ರೋ USB ಕೇಬಲ್ನ ಕೊಟ್ಟಿರ್ತಾರೆ. ಸೊ ಇದು ಬಂದು ನಿಮಗೆ ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ನಿಮ್ಮ ಮನೆಗಳಲ್ಲಿ ನಿಮ್ಮ ಮೊಬೈಲ್ಗೆ ಬಳಸುವಂಥ ಕೇಬಲ್ನೇ ಕನೆಕ್ಟ್ ಮಾಡ್ಬೋದು. ಇದಕ್ಕೆ ಟೈಪ್ ಸಿ ಕೇಬಲ್ನ ನಿಮ್ಮ ಹೇರ್ ಟ್ರಿಮ್ಮರ್ಗೂ ಚಾರ್ಜ್ ಹಾಕ್ಬೋದು. ನೆಕ್ಸ್ಟ್ ಈ ಬ್ರಷ್ನ ಈ ಕವರಲ್ಲಿ ಹಾಕಿಬಿಟ್ಟು ಸೊ ಯಾವ್ಯಾವ ಕೂಮ್ಸ್ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಒಂದು ಬ್ರಷ್, ಒಂದು ಲ್ಯೂಬ್ರಿಕೇಷನ್ ಆಯಿಲ್, ಹಾಗೆ 3 ಬಿಯರ್ಡ್ ಸ್ಟಬಲ್ ಕೂಮ್ಸ್ನ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ತಿರ್ಬೋದು 1.5 mm ಸ್ಟಬಲ್ ಕೂಮ್ಸ್ನ ಕೊಟ್ಟಿದ್ದಾರೆ. ಟ್ರಿಮ್ ಬ್ಲೇಡು ಸಹ ತುಂಬಾ ವಿಡ್ತಿರುತ್ತೆ, ಬೇಗ ವರ್ಕ್ ಮುಗಿಯುತ್ತೆ. ನೆಕ್ಸ್ಟ್ ಸ್ಟಬಲ್ ಕೂಂಬ್ ಬಂದು 3 mm ಇರುತ್ತೆ. ಹಾಗೆ ಥರ್ಡ್ ಒನ್ ಕೂಂಬ್ ಬಂದು 4.5 mm ಲೆಂತ್ ಇರುತ್ತೆ. ನೆಕ್ಸ್ಟ್ ಒಂದು ಬ್ರಷ್ ಕೊಟ್ಟಿರ್ತಾರೆ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಸೊ ಬ್ರಷ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ನೆಕ್ಸ್ಟ್ ಕವರ್ ಒಳಗಡೆ ಎಲ್ಲ ಅಸೆಸರೀಸ್ನ ಹಾಕಿಬಿಟ್ಟು ಬಾಕ್ಸ್ ಒಳಗಡೆ ಕೊಟ್ಟಿರುವಂಥ ಯೂಸರ್ ಮ್ಯಾನ್ಯಲ್ನ ನೋಡೋಣ. ಸೊ VGR ಕಂಪ್ನಿಯ ಯೂಸರ್ ಮ್ಯಾನ್ಯಲ್ ನೋಡೋದಕ್ಕೆ ಈ ರೀತಿ ಇರುತ್ತೆ.
ಕೊಟ್ಟಿರುವಂಥ ಯೂಸರ್ ಗೈಡ್ ಅಥವಾ ಯೂಸರ್ ಮ್ಯಾನ್ಯಲ್ ಅಂತ ಏನು ಕರಿತೀವಿ, ಇದನ್ನು ನೀವು ಕ್ಲೀನಾಗಿ ಓದ್ಕೊಂಡು ನಿಮ್ಮ ಹೇರ್ ಟ್ರಿಮ್ಮರ್ನ ಚೆನ್ನಾಗಿ ಬಳಸ್ಕೊಬೋದು. ಸೊ ರಫ್ ಯೂಸ್ ಮಾಡೋದ್ರಿಂದ ಅಥವಾ ಹೇಗಂದ್ರಾಗೆ ಯೂಸ್ ಮಾಡೋದ್ರಿಂದ ಹಾಳಾಗುತ್ತೆ. ಹಾಗಾಗಿ ಯೂಸರ್ ಗೈಡ್ ಅಥವಾ ಯೂಸರ್ ಮ್ಯಾನ್ಯಲ್ ಅಂತ ಕೊಟ್ಟಿರ್ತಾರೆ, ಅದನ್ನು ಓದ್ಕೊಂಡು ಅದೇ ರೀತಿ ನೀವು ಬಳಸಿದ್ರೆ ನಿಮ್ಮ ಹೇರ್ ಟ್ರಿಮ್ಮರ್ ತುಂಬ ಅಂದರೆ ತುಂಬಾ ಬಾಳಿಕೆ ಬರುತ್ತೆ, ಬೇಗ ಹಾಳಾಗೋದಿಲ್ಲ, ತುಂಬ ವರ್ಷ ಚೆನ್ನಾಗಿ ಬಾಳಿಕೆ ಬರುತ್ತೆ. ನೆಕ್ಸ್ಟ್ 500 ಮಿನಿಟ್ಸ್ ರನ್ನಿಂಗ್ ಟೈಮ್ ಇರುತ್ತೆ, ಅಂದರೆ 8 hours ಕಂಟಿನ್ಯೂಸ್ ಆಗಿ ರನ್ ಮಾಡ್ಬೋದು 4 hours ಚಾರ್ಜ್ ಮಾಡಿದ್ರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.